ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಟಿಇಟಿ 2025 ಪಾರ್ಟ್ 1 ಭಾಷೆ ಕನ್ನಡ. ಇದರ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ಇದರ ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ. ಪ್ರಶ್ನೆ 2. ಮನುಷ್ಯ ಬಂಧಿತನಾಗಿರುವುದು. ಇದರ ಸರಿಯಾದ ಉತ್ತರ ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಪ್ರಶ್ನೆ 3. ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ. ಸರಿಯಾದ ಉತ್ತರ ಅಜ್ಞಾನ. ಪ್ರಶ್ನೆ 4. ಟುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು. ಸರಿಯಾದ ಉತ್ತರ ಐನ್ಸ್ಟೀನ್. ಪ್ರಶ್ನೆ 5. ಚಿಂತಾಮಣಿ ಎಂದರೆ. ಇದರ ಸರಿಯಾದ ಉತ್ತರ 2. ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಪ್ರಶ್ನೆ 6. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಇದರ ಸರಿಯಾದ ಉತ್ತರ 2. ಹೊರಗಡೆ. ಪ್ರಶ್ನೆ 7. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ಇದರ ಸರಿಯಾದ ಉತ್ತರ 1. ಭೂಮಿ ಚಪ್ಪಟೆ. ಪ್ರಶ್ನೆ 8. ಅಂತರ್ಯಾಳದ ಪದದಲ್ಲಿರುವ ಸಂಧಿ. ಇದರ ಸರಿಯಾದ ಉತ್ತರ ಲೋಪ ಸಂಧಿ. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಇದರ ಸರಿಯಾದ ಉತ್ತರ 3. ಸುರಲೋಕದ ಸಂಪದ. ಪ್ರಶ್ನೆ 10. ದಬ್ಬುವುದು ಇದನ್ನು. ಇದರ ಸರಿಯಾದ ಉತ್ತರ 2. ಸಂಶಯ ದ್ವೇಷಾಸೂಯೆ. ಪ್ರಶ್ನೆ 11. ಉರಿಯಬೇಕಿರುವುದು. ಇದರ ಸರಿಯಾದ ಉತ್ತರ 4. ಸತ್ಯದ ಉದಿಕಡ್ಡಿ. ಪ್ರಶ್ನೆ 12. ನವ ಸಂವತ್ಸರ ಮೀಸಲಾಗಿರುವುದು. ಇದರ ಸರಿಯಾದ ಉತ್ತರ 1. ಪ್ರೇಮಕ್ಕೆ. ಪ್ರಶ್ನೆ 13. ಕಲಿ ಮಲ್ಲ. ಇದರ ಸರಿಯಾದ ಉತ್ತರ ಬೇವು ಬೆಲ್ಲ ಸವಿಯುವವನು. ಪ್ರಶ್ನೆ 14. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆಯುವುದು. ಇದರ ಸರಿಯಾದ ಉತ್ತರ 2. ಯುಗಾದಿ. ಪ್ರಶ್ನೆ 15. ಹೆಜ್ಜೆಯನ್ನು ಪದದಲ್ಲಿರುವ ಸಮಾಸ. ಇದರ ಸರಿಯಾದ ಉತ್ತರ ಕರ್ಮಧಾರಯ ಸಮಾಸ. ಪ್ರಶ್ನೆ 16. ವೈಕುಂಠ ಪದದ ಗುಣಿತಾಕ್ಷರ. ಇದರ ಸರಿಯಾದ ಉತ್ತರ 3. ಪ್ರಶ್ನೆ 17. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದದಲ್ಲಿ ಆತ್ಮಾರ್ಥಕ ಸರ್ವನಾಮ. ಇದರ ಸರಿಯಾದ ಉತ್ತರ 2. ತನ್ನ. ಪ್ರಶ್ನೆ 20. ಸ್ವಾವಲಂಬನೆ ಪದದ ವಿರುದ್ಧ ಪದ. ಇದರ ಸರಿಯಾದ ಉತ್ತರ 4. ಪರಾವಲಂಬನೆ. ಪ್ರಶ್ನೆ 21. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಇದರ ಸರಿಯಾದ ಉತ್ತರ 3. ಆಸಕ್ತಿಪೂರ್ಣವಾಗಿ ಕೇಳುವುದು. ಪ್ರಶ್ನೆ 22. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಇದರ ಸರಿಯಾದ ಉತ್ತರ 4. ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಪ್ರಶ್ನೆ 23. ಗದ್ಯ ಬೋಧನೆಯ ಗುರಿ. ಇದರ ಸರಿಯಾದ ಉತ್ತರ 3. ABC. ಪ್ರಶ್ನೆ 24. ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದು. ಇದರ ಸರಿಯಾದ ಉತ್ತರ 4. ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು. ಪ್ರಶ್ನೆ 25. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಇದರ ಸರಿಯಾದ ಉತ್ತರ 3. ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು. ಪ್ರಶ್ನೆ 26. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಮತ್ತು ಕಲೆಯ ಪರಿಸರ ಅರ್ಧಗರ್ಭಿತ ಪ್ರಮುಖ ನೋಟ ಎಂದು ಹೇಳಿದವರು. ಇದರ ಸರಿಯಾದ ಉತ್ತರ 1. ಮಾರಿಸನ್. ಪ್ರಶ್ನೆ 27. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಇದರ ಸರಿಯಾದ ಉತ್ತರ 4. ನಲಿಕಲಿ ವಿಧಾನ. ಪ್ರಶ್ನೆ 28. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದು. ಇದರ ಸರಿಯಾದ ಉತ್ತರ 3. ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ಪ್ರಶ್ನೆ 29. ಪ್ರಶ್ನೆ ಪತ್ರಿಕೆಯ ಕನ್ನಡಿ. ಇದರ ಸರಿಯಾದ ಉತ್ತರ 4. ನೀಲ ನಕಾಶೆ. ಪ್ರಶ್ನೆ 30. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಗೆಗೆ ಸೂಕ್ತ ಕಾರಣ. ಇದರ ಸರಿಯಾದ ಉತ್ತರ 3. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ.